5 ರಾಜ್ಯಗಳ ಚುನಾವಣೆ ಮುಗಿತು. 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ನೇರಾನೇರ ಫೈಟ್ ಆದಂತಹ ರಾಜ್ಯಗಳು 4. ಒಂದು ರಾಜ್ಯದಲ್ಲಿ ಮಿಜೋರಾಂನಲ್ಲಿ ಪ್ರಾದೇಶಿಕ ಪಕ್ಷಗಳ ಮಧ್ಯೆ ಎಲೆಕ್ಷನ್ ನಡೆಯಿತು. ಈ 5 ರಾಜ್ಯಗಳಲ್ಲಿ 4ರಲ್ಲಿ 3 ಬಿಜೆಪಿ ಗೆದ್ದುಕೊಂಡ್ರೆ ಕಾಂಗ್ರೆಸ್ ತೆಲಂಗಾಣವನ್ನು ಗೆದ್ದುಕೊಳ್ತು, ಬಿಜೆಪಿ ರಾಜಸ್ಥಾನವನ್ನು ಗೆದ್ದುಕೊಳ್ತು, ಮಧ್ಯಪ್ರದೇಶವನ್ನು ಗೆದ್ದುಕೊಳ್ತು, ಆಮೇಲೆ ಛತ್ತೀಸ್ಗಢವನ್ನು ಗೆದ್ದುಕೊಳ್ತು. 3 ಅತ್ಯಂತ ಮುಖ್ಯವಾದ ರಾಜ್ಯಗಳು. ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ 3 ಪ್ರಮುಖ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿ ಬಿಜೆಪಿ ಅಧಿಕಾರಕ್ಕೆ ಬಂತು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇತ್ತು, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇತ್ತು, ಮಧ್ಯಪ್ರದೇಶದಲ್ಲಿ ಇದ್ದಂತಹ ಬಿಜೆಪಿ ಸರ್ಕಾರವನ್ನು ದೊಡ್ಡ ಮ್ಯಾಂಡೇಟ್ನಲ್ಲಿ ಬಿಜೆಪಿ ಉಳಿಸಿಕೊಳ್ತು. ತೆಲಂಗಾಣದಲ್ಲಿ BRS ಸತತ 10 ವರ್ಷದಿಂದ ಅಧಿಕಾರದಲ್ಲಿತ್ತು. BRS ಅನ್ನು ಸೋಲಿಸಿ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ಕಾಂಗ್ರೆಸ್ ತೆಲಂಗಾಣದಲ್ಲಿ ಅಧಿಕಾರವನ್ನು ಹಿಡಿತು. 3-1ರಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತು. ಈ ಚುನಾವಣಾ ಫಲಿತಾಂಶದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದರ ಸಮೀಕ್ಷೆಗಳು ನಡೀತಾ ಇದ್ದಾವೆ. ಈಗ ABP ಮತ್ತು ಸಿ ವೋಟರ್ ನಡೆಸಿರುವಂತಹ ಸಮೀಕ್ಷೆ ಬಹಿರಂಗ ಆಗಿದೆ. 2024ರ ಚುನಾವಣೆಗೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಸಿ ವೋಟರ್ ಸಂಸ್ಥೆ ನಡೆಸಿದೆ. 2024ಕ್ಕೆ NDA ಮೈತ್ರಿಕೂಟ ಮತ್ತು INDA ಮೈತ್ರಿಕೂಟದ ಮಧ್ಯೆ ಕದನ. ಈ ಯಾರು ಎಷ್ಟು ಸ್ಥಾನಗಳನ್ನು ಗೆಲ್ಲಿಸ್ತಾರೆ? ಮೋದಿಯವರ 3ನೇ ಬಾರಿಯ ಗೆಲುವಿಗೆ ಅಡ್ಡಿಯಾಗುತ್ತಾ, ತಡೆಯಾಗುತ್ತಾ INDA ಮೈತ್ರಿಕೂಟ ಅನ್ನುವಂತಹ ಪ್ರಶ್ನೆ ಇದೆ. ಸತತ 3ನೇ ಬಾರಿಗೆ ಪ್ರಧಾನಿಯಾಗ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಪ್ರಧಾನಿ ಮೋದಿ. ಅವರಿಗೆ INDA ಮೈತ್ರಿಕೂಟ 28 ಪಕ್ಷಗಳ INDA ಮೈತ್ರಿಕೂಟ ಅಡ್ಡಿಯಾಗುತ್ತಾ? ಸಿ ವೋಟರ್ ಚುನಾವಣಾ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಮೋದಿಯವರನ್ನು ಸೋಲಿಸುವ ಉದ್ದೇಶದಿಂದ ಕಾಂಗ್ರೆಸ್ ಸೇರಿದಂತೆ 28 ವಿಪಕ್ಷಗಳು INDA ಹೆಸರಿನಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ. ಮೋದಿಯವರನ್ನು ಸೋಲಿಸ್ತೀವಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಇದಕ್ಕೆ ವಿರುದ್ಧವಾಗಿ ಬಿಜೆಪಿಯಿಂದಲೂ ಕೂಡ NDA ಮೈತ್ರಿಕೂಟವನ್ನು ಬಲಪಡಿಸುವಂತಹ ಕೆಲಸಗಳಾದವು. ಬಿಜೆಪಿ NDA ಮೈತ್ರಿಕೂಟದ ಅತಿ ದೊಡ್ಡ ಪಕ್ಷ. ಅದರ ಜೊತೆಗೆ 36 ಪಕ್ಷಗಳಿದ್ದಾವೆ. ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ಪಕ್ಷಗಳು. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಣ, ಶಿಂದೆ ಅವರ ಶಿವಸೇನೆ ಬಣ ಮತ್ತು ಅಜಿತ್ ಪವಾರ್ ಅವರ NCPಯ ಬಣ ಬಿಟ್ಟರೆ ಬೇರೆ ಅತ್ಯಂತ ದೊಡ್ಡ ಪಕ್ಷಗಳು NDAದ ಭಾಗ ಇಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳನ್ನು ಸೇರಿ 36 ಪಕ್ಷಗಳು NDAದ ಭಾಗವಾಗಿದ್ದರೆ 28 ಪಕ್ಷಗಳು INDA ಮೈತ್ರಿಕೂಟದ ಭಾಗವಾಗಿದ್ದಾವೆ. ಈ 2 ಮೈತ್ರಿಕೂಟಗಳ ಮಧ್ಯೆ 2024ರ ಚುನಾವಣೆ ನಡೆಯುತ್ತೆ. ಈಗ ಪಂಚರಾಜ್ಯಗಳ ಚುನಾವಣೆ ನಡೆದ ನಂತರ ಸಿ ವೋಟರ್ ಒಂದು ಸಮೀಕ್ಷೆಯನ್ನು ಮಾಡಿದೆ. ಈ ಸಮೀಕ್ಷೆಯ ಪ್ರಕಾರ 2024ರ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ, ನಾವು ನಂಬರ್ಸನ್ನು ಕೊಡ್ತಾ ಇದ್ದೀವಿ. NDA 295ರಿಂದ 335 ಸ್ಥಾನಗಳನ್ನು NDA ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 295ರಿಂದ 335 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳ್ತಿದೆ. INDA ಮೈತ್ರಿಕೂಟ 200ರ ಗಡಿ ತಲುಪಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 175ರಿಂದ 205 ಸ್ಥಾನಗಳನ್ನು 28 ಪಕ್ಷಗಳ INDA ಒಕ್ಕೂಟ ಗಳಿಸಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಇತರೆ 35ರಿಂದ 65 ಸ್ಥಾನಗಳನ್ನು ಉಳಿದ ಪಕ್ಷಗಳು BRS ಇದೆ, YSR ಕಾಂಗ್ರೆಸ್ ಇದೆ, BJD ಇದೆ. ಇವರು ಯಾರೂ ಕೂಡ 2 ಮೈತ್ರಿಕೂಟದ ಭಾಗಿಯಾಗಿಲ್ಲ. ತಮ್ಮದೇ ಆದ ಇಂಡಿಪೆಂಡೆಂಟ್ ಸ್ಟ್ಯಾಂಡಲ್ಲಿದ್ದಾವೆ. ಈ ಸಮೀಕ್ಷೆಯ ಪ್ರಕಾರ ನರೇಂದ್ರ ಮೋದಿ 3ನೇ ಬಾರಿಗೆ ಮತ್ತೆ ಪ್ರಧಾನಿಯಾಗ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಕಳೆದ ಬಾರಿಗೆ ಹೋಲಿಸಿದರೆ ಒಂದಷ್ಟು NDAಯ ಬಲ ಕಡಿಮೆಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. 295ರಿಂದ 335 ಸ್ಥಾನ, ಮೀಡಿಯನ್ ನಂಬರ್ 315 ಬರುತ್ತೆ.
INDIA ಮೈತ್ರಿಕೂಟ 175ರಿಂದ 205 ಸ್ಥಾನ, ಮೀಡಿಯನ್ ನಂಬರ್ 190 ಸ್ಥಾನಗಳು ಬರುತ್ತವೆ. ಇತರೆ 35ರಿಂದ 65 ಸ್ಥಾನಗಳನ್ನು ಗಳಿಸಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಾದರೆ ಸ್ಥಾನಗಳ ಸಂಖ್ಯೆ ನೋಡಿದ್ದಾಯ್ತು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ನೇತೃತ್ವದ NDA ಅಂತ ಸಮೀಕ್ಷೆ ಹೇಳ್ತಿದೆ. ಯಾರು ಎಷ್ಟು ಮತಗಳನ್ನು ಪಡಿಬಹುದು ಅನ್ನೋದನ್ನು ನಂಬರ್ಸ್ ಕೂಡ ಹೇಳ್ತೀನಿ. NDA ಮೈತ್ರಿಕೂಟ 42%ನಷ್ಟು ಮತವನ್ನು, ಒಟ್ಟಾರೆ ಮತವನ್ನು ಪಡೆದುಕೊಳ್ಳುತ್ತೆ. ಆ ಮೂಲಕ 295ರಿಂದ 335 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ, INDIA ಮೈತ್ರಿಕೂಟ 38%ನಷ್ಟು ಮತಗಳನ್ನು ಪಡೆದುಕೊಳ್ಳುತ್ತೆ, 175ರಿಂದ 205 ಸ್ಥಾನ. NDA ಮೈತ್ರಿಕೂಟ ಮತ್ತು INDIA ಮೈತ್ರಿಕೂಟದ ಮಧ್ಯೆ ಕೇವಲ 4%ನಷ್ಟು ಮಾತ್ರ ಮತಗಳ ವ್ಯತ್ಯಾಸ ಇದೆ. ಆದರೆ ಸ್ಥಾನಗಳ ವ್ಯತ್ಯಾಸ 100ನ್ನು ದಾಟುತ್ತೆ. ಇತರೆ 20% ಮತಗಳನ್ನು ಪಡಿಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಇತರೆ 35, ಇತರ ಎಲ್ಲ ಪಕ್ಷಗಳೂ ಸೇರಿ 35ರಿಂದ 65 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ABP ಮತ್ತು ಸಿ ವೋಟರ್ನ ಸಮೀಕ್ಷೆ ಕೊಡ್ತಿರುವಂತಹ ನಂಬರ್ಸ್ ಇದು. 2019ರಲ್ಲಿ NDA ಮೈತ್ರಿಕೂಟ 352 ಸ್ಥಾನಗಳನ್ನು ಗೆದ್ದಿತ್ತು. 2019ರ ಚುನಾವಣೆಯಲ್ಲಿ ಈ ಬಾರಿ ಆ ಸಂಖ್ಯೆ ಕಡಿಮೆಯಾಗುತ್ತೆ. 295ರಿಂದ 335 ಸ್ಥಾನಗಳನ್ನು ಈ ರೇಂಜ್ನಲ್ಲಿ ಗೆಲ್ಲಬಹುದು. ಮೀಡಿಯನ್ ನಂಬರ್ ತೆಗೆದುಕೊಂಡ್ರೆ 315 ಆಗುತ್ತೆ. 352ರಿಂದ 315ಕ್ಕೆ NDA ಸಂಖ್ಯೆಗಳು, NDA ಸ್ಥಾನಗಳು ಕುಸಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಇನ್ನು INDIA ಮೈತ್ರಿಕೂಟ ಕಳೆದ ಬಾರಿ UPA ಆಗಿ ಇದ್ದಂತಹ ಮೈತ್ರಿಕೂಟ 94 ಸ್ಥಾನವನ್ನು ಗೆದ್ದಿತ್ತು. ಈ ಬಾರಿ ಪಕ್ಷಗಳ ಸಂಖ್ಯೆಯೂ ಕೂಡ ಹೆಚ್ಚಳ ಆಗಿದೆ. ಅದರ ಪರಿಣಾಮವಾಗಿ ಸ್ಥಾನಗಳು ಕೂಡ ಹೆಚ್ಚಳ ಆಗುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಕಳೆದ ಬಾರಿ 94 ಸ್ಥಾನವನ್ನು ಹೊಂದಿದ್ದಂತಹ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಈ ಬಾರಿ 165ರಿಂದ 205 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. 28 ಪಕ್ಷಗಳು ಒಗ್ಗಟ್ಟಾಗಿರುವಂತಹ ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ನಂಬರ್ಸ್ ಬರುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಇತರೆ ಪಕ್ಷಗಳು ಕಳೆದ ಬಾರಿ 97 ಇದ್ವು, ಈಗ ಆ 97ರಲ್ಲಿ ಒಂದಷ್ಟು ಪಕ್ಷಗಳು INDIAಗೆ ಸೇರಿರೋ ಕಾರಣದಿಂದಾಗಿ ಇಂಡಿಯಾ ಬಲ ಜಾಸ್ತಿ ಆಗುತ್ತೆ. ಇತರೆ ಪಕ್ಷಗಳ ಬಲ 35ರಿಂದ 65ಕ್ಕೆ ಕುಸಿಯುತ್ತೆ. ಆದರೆ INDIA ಮೈತ್ರಿಕೂಟದಲ್ಲಿ ಇನ್ನೂ ಕೂಡ ಈಗ ಇರುವಂತಹ ಒಗ್ಗಟ್ಟು 2024ರ ಏಪ್ರಿಲ್ ಮತ್ತು ಮೇನಲ್ಲೂ ಇರುತ್ತಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ಅಲ್ಲಿಯವರೆಗೂ ಕಾಯಬೇಕು. ಆದರೆ ಈಗ ಬಂದಿರುವಂತಹ ನಂಬರ್ಸ್ನ ಪ್ರಕಾರ 165ರಿಂದ 205 ಸ್ಥಾನಗಳನ್ನು INDIA ಮೈತ್ರಿಕೂಟ ಪಡೆಯುತ್ತೆ. ಕಳೆದ ಬಾರಿಗಿಂತಲೂ 100 ಸ್ಥಾನಗಳನ್ನು ಹೆಚ್ಚು ಗೆಲ್ಲುವಂತಹ ಅವಕಾಶ INDIA ಮೈತ್ರಿಕೂಟಕ್ಕಿದೆ. ಅಷ್ಟು ಸ್ಥಾನಗಳನ್ನು ಗೆದ್ದರೂ ಕೂಡ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ INDIA ಮೈತ್ರಿಕೂಟದ ನಾಯಕರ ಉದ್ದೇಶ ಈಡೇರೋದಿಲ್ಲ ಅಂತ ಈ ಸಮೀಕ್ಷೆ ಸ್ಪಷ್ಟವಾಗಿ ಹೇಳ್ತಿದೆ. ಈಗ 205 ಸ್ಥಾನಗಳನ್ನು ಪಡಿಬೋದು, 165ರಿಂದ 205 ಅಂತ. 2014 ಮತ್ತು 2019 ಈ ನಂಬರ್ಸನ್ನು ನೋಡಿದರೆ 336 ಸ್ಥಾನವನ್ನು 2014ರಲ್ಲಿ NDA ಮೈತ್ರಿಕೂಟ ಪಡೆದಿತ್ತು. ಅದು 2019ಕ್ಕೆ 352 ಆಗಿತ್ತು. ಈ ಬಾರಿ ಅದು 295ರಿಂದ 335 ಸ್ಥಾನಗಳಾಗಬಹುದು ಅಂತ ಸಮೀಕ್ಷೆ ಹೇಳುತ್ತೆ. INDIA ಮೈತ್ರಿಕೂಟ 2014ರಲ್ಲಿ UPA ಆಗಿತ್ತು, 60 ಸ್ಥಾನಗಳನ್ನು ಅಷ್ಟೇ ಗೆದ್ದಿತ್ತು. ಆಗ ಪಕ್ಷಗಳ ಸಂಖ್ಯೆಯೂ ಕಡಿಮೆ ಇದ್ವು. 2019ರಲ್ಲಿ ಅದು 94ಕ್ಕೆ ಏರಿಕೆಯಾಗಿತ್ತು. ಈಗ ಪಕ್ಷಗಳ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ 165ರಿಂದ 205 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಿದೆ. ಪಂಚರಾಜ್ಯಗಳ ಚುನಾವಣೆಯಾದ ನಂತರ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಅನ್ನುವ ವಿಭಜನಕಾರಿ ಸಿದ್ಧಾಂತದ ಚರ್ಚೆಗಳು ನಡೆದವು. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ 3 ರಾಜ್ಯಗಳನ್ನು ಗೆಲ್ತು. ಆ 3 ರಾಜ್ಯಗಳಲ್ಲಿ ಗೆದ್ದ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ತು. ಆ ಕಾರಣದಿಂದಾಗಿ ಒಂದು ಚರ್ಚೆ ನಡೀತು. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಜನ ವೋಟ್ ಹಾಕ್ತಾರೆ. ಬಿಜೆಪಿಯ ಹಿಂದುತ್ವದ ಸಿದ್ಧಾಂತವನ್ನು ವಿರೋಧಿಸ್ತಾರೆ. ಬಿಜೆಪಿಯ ಕಟ್ಟರ್ ಬಲಪಂಥೀಯ ಸಿದ್ಧಾಂತವನ್ನು ತಿರಸ್ಕರಿಸುತ್ತೆ ದಕ್ಷಿಣ ಭಾರತ ಅನ್ನುವಂತಹ ಚರ್ಚೆ ಆಯಿತು. ಉತ್ತರ ಭಾರತೀಯರು ಕಮ್ಯುನಲ್ ಅಜೆಂಡಾಗಳಿಗೆ ತಮ್ಮ ಮತವನ್ನು ಹಾಕ್ತಾರೆ ಅನ್ನುವಂತಹ ಚರ್ಚೆ. ಇದಾದ ನಂತರ
ABP ಮತ್ತು ಸಿ ವೋಟರ್ನವರು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದಲ್ಲಿ ಯಾರು ಎಷ್ಟು ಸ್ಥಾನವನ್ನು ಗಳಿಸ್ತಾರೆ ಅಂತ ಡಿವೈಡ್ ಮಾಡಿದ್ದಾರೆ. ಅದರ ಪ್ರಕಾರ ದಕ್ಷಿಣ ಭಾರತದಲ್ಲಿ 132 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಅದು ಆಂಧ್ರ, ತೆಲಂಗಾಣ, ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ, ಪುದುಚೇರಿ ಮತ್ತು ಅಂಡಮಾನ್ ನಿಕೋಬಾರನ್ನು ಇದಕ್ಕೆ ಸೇರಿಸಿಕೊಂಡಿದ್ದಾರೆ ಮತ್ತು ಲಕ್ಷದ್ವೀಪವನ್ನು ಸೇರಿಸಿಕೊಂಡಂತೆ 132 ಸ್ಥಾನಗಳಲ್ಲಿ NDA 20ರಿಂದ 30 ಸ್ಥಾನಗಳನ್ನು ಗೆಲ್ಲುತ್ತೆ. INDA ಮೈತ್ರಿಕೂಟ 70ರಿಂದ 80 ಸ್ಥಾನಗಳನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಇತರೆ 25ರಿಂದ 35 ಸ್ಥಾನಗಳನ್ನು YSR ಕಾಂಗ್ರೆಸ್, BSR ಮತ್ತು TDP ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಅಂದರೆ ದಕ್ಷಿಣ ಭಾರತದಲ್ಲಿ BJP ಕರ್ನಾಟಕದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗಳಿಸಬಹುದು, ಉಳಿದಂತೆ ಉತ್ತರದಲ್ಲಿ ಮಾತ್ರ ಗೆಲ್ಲುತ್ತೆ. INDA ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ದಕ್ಷಿಣ ಭಾರತದಲ್ಲಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಹಾಗಾದರೆ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಯಾರು ಎಷ್ಟು ಸ್ಥಾನವನ್ನು ಗೆಲ್ತಾರೆ ಅಂತ ನೋಡಿದರೆ NDA ಮೈತ್ರಿಕೂಟ 275ರಿಂದ 295 ಸ್ಥಾನಗಳನ್ನು ನಾರ್ತ್ ಇಂಡಿಯಾದಲ್ಲೇ ಗೆಲ್ಲುತ್ತೆ. ಉತ್ತರ ಭಾರತದ 411 ಕ್ಷೇತ್ರಗಳಲ್ಲಿ 275ರಿಂದ 295 ಕ್ಷೇತ್ರಗಳನ್ನು NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ 411 ಕ್ಷೇತ್ರಗಳಲ್ಲಿ INDA ಮೈತ್ರಿಕೂಟ ಗೆಲ್ಲುವ ಸಂಖ್ಯೆ 95ರಿಂದ ಕೇವಲ 125 ಸ್ಥಾನಗಳನ್ನು ಅಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. ಇನ್ನು ಇತರೆ ಪಕ್ಷಗಳು 10ರಿಂದ 30 ಸ್ಥಾನವನ್ನು ಗೆಲ್ಲುತ್ತೆ. NDA ಮೈತ್ರಿಕೂಟ ಅಧಿಕಾರಕ್ಕೆ ಹೇರೋದಕ್ಕೆ ಉತ್ತರ ಭಾರತದ ಹೆಚ್ಚು ರಾಜ್ಯಗಳಲ್ಲಿ BJP ನೇತೃತ್ವದ NDA ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಆ ನಂಬರೇ ಬಹುಮತದ ಸನಿಹಕ್ಕೆ ಬಂದುಬಿಡುತ್ತೆ. 272 ಮ್ಯಾಜಿಕ್ ನಂಬರ್. 275ರಿಂದ 295 ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. BJP ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ BJP ಮತ್ತು ಕಾಂಗ್ರೆಸ್ನ ವಿರುದ್ಧ ನೇರಾನೇರ ಫೈಟ್ ಇದೆ. ದಕ್ಷಿಣ ಭಾರತದಲ್ಲಿ BJP ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇರೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ. ಉಳಿದ ರಾಜ್ಯಗಳಲ್ಲಿ BJP ಪ್ರಾದೇಶಿಕ ಪಕ್ಷಗಳ ಜೊತೆ ಹೋರಾಡುವ ಅನಿವಾರ್ಯತೆ ಇದೆ. ಉತ್ತರದಲ್ಲಿ BJPಗೆ ನೇರ ಎದುರಾಳಿ ಕಾಂಗ್ರೆಸ್. ಎಲ್ಲಿ ಕಾಂಗ್ರೆಸ್ BJPಗೆ ನೇರ ಎದುರಾಳಿಯಾಗಿರುತ್ತೋ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಿದೆ BJP. ಉದಾಹರಣೆಗೆ 2019ರ ಚುನಾವಣೆ 190 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಮಧ್ಯೆ ನೇರಾನೇರ ಫೈಟ್ ಆಗಿದ್ದಂತಹ ಕ್ಷೇತ್ರ. ಆ 190 ಕ್ಷೇತ್ರಗಳಲ್ಲಿ BJP ಗೆದ್ದಿದ್ದು 175 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಗೆದ್ದಿದ್ದು ಕೇವಲ 15 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ. BJPಯ ವೋಟ್ ಶೇರ್ 56 ಇದ್ದರೆ ಕಾಂಗ್ರೆಸ್ನ ವೋಟ್ ಶೇರ್ 35% ಇದೆ. ಇದು BJP ವರ್ಸಸ್ ಕಾಂಗ್ರೆಸ್ ಅಂತ ಚುನಾವಣೆ ನಡೆದರೆ BJP ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಇದು 2019ರ ನಂಬರ್. 2014ರ ಸಂಖ್ಯೆಗಳೂ ಇದೆ. 2014ರಲ್ಲಿ 186 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಮಧ್ಯೆ ನೇರಾನೇರ ಫೈಟ್ ಆಗಿತ್ತು. ಆ ಚುನಾವಣೆಯಲ್ಲಿ 162 ಸ್ಥಾನಗಳನ್ನು BJP ಗೆಲ್ಲುತ್ತೆ, 24 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ. ವೋಟ್ ಶೇರ್ ಕೂಡ BJPಯದ್ದು 54% ವೋಟ್ ಶೇರ್ ಇದ್ದರೆ ಕಾಂಗ್ರೆಸ್ನದ್ದು 37% ಆಗಿರುತ್ತೆ. ಈ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅನ್ನುವಂತಹ ಚರ್ಚೆ BJP ವರ್ಸಸ್ ಕಾಂಗ್ರೆಸ್ ಅಂತ ಆದರೆ ಸ್ಪಷ್ಟವಾಗುತ್ತೆ. BJPಯನ್ನು ಎದುರಿಸುವಲ್ಲಿ ಪ್ರಾದೇಶಿಕ ಪಕ್ಷಗಳು ಸಶಕ್ತವಾಗಿದ್ದಾವೆ. ಆದರೆ BJPಯನ್ನು ಚುನಾವಣೆಯಲ್ಲಿ ಎದುರಿಸೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಸಮೀಕ್ಷೆ ಸ್ಪಷ್ಟವಾಗಿ ತೋರಿಸ್ತಿದೆ. ಕರ್ನಾಟಕದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ರಾಜ್ಯದಲ್ಲಿ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ? ಸಿದ್ದು ಮತ್ತು DKಶಿಯ ಜೋಡಿಯನ್ನ ಮೋದಿ ಅಲೆ ಸಮರ್ಥವಾಗಿ ಎದುರಿಸುತ್ತಾ? BJP ಮತ್ತು JDSನ ಮೈತ್ರಿ ಆದ ಮೇಲೆ ನಡೆದಿರುವಂತಹ ಮೊದಲ ಸಮೀಕ್ಷೆ ಇದು. ಮೈತ್ರಿ ಫೈನಲ್ ಆದ ಮೇಲೆ ಈ ಎರಡೂ ಪಕ್ಷಗಳ ಮೈತ್ರಿಯನ್ನ ಪರಿಗಣಿಸಿ ಸಮೀಕ್ಷೆ ಮಾಡಲಾಗಿದೆ. ಹಾಗಾದ್ರೆ BJP ಮತ್ತು JDS ಮೈತ್ರಿಗೆ ಎಷ್ಟು ಸ್ಥಾನ ಸಿಗುತ್ತೆ? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೋಡಿಯ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ? ಕರ್ನಾಟಕದ ನಂಬರ್ಸ್ ಅನ್ನು ನೋಡೋಣ. BJP ಮತ್ತು JDSನ ಮೈತ್ರಿಕೂಟಕ್ಕೆ 22ರಿಂದ 24 ಸ್ಥಾನ ಬರುತ್ತೆ ಅಂತ ಸಿ ವೋಟರ್ನ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ನ ಸ್ಥಾನ
ಕೇವಲ 4ರಿಂದ 6 ಸ್ಥಾನಗಳಿಗಷ್ಟೇ ಕಾಂಗ್ರೆಸ್ ತೃಪ್ತಿ ಹೊಂದುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. 22ರಿಂದ 24 ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 25 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಸುಮಲತಾ 1 ಕ್ಷೇತ್ರ, DK ಸುರೇಶ್ ಕಾಂಗ್ರೆಸ್ನಿಂದ 1 ಕ್ಷೇತ್ರ, ಪ್ರಜ್ವಲ್ ರೇವಣ್ಣ ಹಾಸನದಿಂದ 1 ಕ್ಷೇತ್ರವನ್ನು ಗೆದ್ದಿದ್ರು. ಈ ಬಾರಿ ಬಿಜೆಪಿ JDSನ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನ ಬಹುಮತದ ಸರ್ಕಾರ ಇದ್ದರೂ ಕೂಡ 22ರಿಂದ 24 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. 1999ರ ನಂತರ ಕಾಂಗ್ರೆಸ್ ಈವರೆಗೆ 10 ಸ್ಥಾನಗಳನ್ನು ಮೀರಿ ಲೋಕಸಭೆಯಲ್ಲಿ ಗೆದ್ದಿಲ್ಲ. ಈ ಬಾರಿ 4ರಿಂದ 6 ಸ್ಥಾನ ಅಷ್ಟೇ. ವೋಟ್ ಶೇರ್ ಅನ್ನು ನೋಡ್ತಿದ್ದೀರಿ. ಬಿಜೆಪಿ ಮತ್ತು JDSನ ಮೈತ್ರಿಕೂಟ 52%ನಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ, ಕಾಂಗ್ರೆಸ್ 43%ನಷ್ಟು ವೋಟ್ ಶೇರ್ ಅನ್ನು ಪಡೆಯುತ್ತೆ. ಅಂದರೆ ವಿಧಾನಸಭಾ ಚುನಾವಣೆಗಿಂತಲೂ ಇನ್ನೂ ಸ್ವಲ್ಪ ಹೆಚ್ಚು ಮತಗಳನ್ನು ಪಡೆದರೂ ಕೂಡ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಕೇವಲ 4ರಿಂದ 6 ಸ್ಥಾನ ಅಷ್ಟೇ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಈಗ ಒಂದು ಬ್ರೇಕ್ನ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.